ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾ ಗುರಜ್ ವ್ಲಾಗ್ಸ್. ಇವತ್ತು ಡೇ 11, 10 ಡೇಸ್ ಸಕ್ಸಸ್ಫುಲಿ ಕಂಪ್ಲೀಟ್. ಅದರಲ್ಲಿ ಒಂದೆರಡು ದಿನ ಸ್ಕಿಪ್ ಕೂಡ ಆಗಿದೆ. ಅದನ್ನೆಲ್ಲ ಮನಸ್ಸಿಗೆ ಇಟ್ಕೊಂಬಾರ್ದು ಫ್ರೆಂಡ್ಸ್, ಮುಂದೆ ಸಾಕೊಂಡು ಹೋಗ್ತಾ ಇರಬೇಕು. ಏನನ್ನಿಸ್ತು, ಹೇಗೆ ಇತ್ತು ಡಯಟ್ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಇವತ್ತು ಬಂದು ಭಾನುವಾರ. ಇವತ್ತು ಸ್ವಲ್ಪ ಶಾಪಿಂಗ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಶಾಪಿಂಗ್ ಅಂತಂದರೆ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ, ಬಾಳೆಪೇಟೆಗೆ ಹೋಗಬೇಕು, ಮತ್ತು ಸ್ವಲ್ಪ ಬಳೆ ಎಲ್ಲ ತೊಗೊಬರ್ಬೇಕು. ವರಲಕ್ಷ್ಮಿ ಹಬ್ಬದ ಶಾಪಿಂಗ್ ಇದು, ಮತ್ತು ಮಕ್ಕಳಿಗೆ ಡ್ರೆಸ್ ತೊಗೊಬರ್ಬೇಕು. ನೋಡೋಣ ಎಲ್ಲೆಲ್ಲಿ ಹೋಗ್ತೀರಿ ಏನು ಅಂತ. ಆದಷ್ಟು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನಗೆ ನಾನು ಆಚೆ ಹೋದಾಗ ವೀಡಿಯೋ ಮಾಡೋದಕ್ಕೆ ಅನ್ಕಂಫರ್ಟಬಲ್ ಫ್ರೆಂಡ್ಸ್, ವೀಡಿಯೋ ಮಾಡೋದಿಲ್ಲ. ನೋಡೋಣ, ಇವತ್ತು ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ ವೀಡಿಯೋ ಮಾಡೋಕ್ಕೆ. ವೀಡಿಯೋನ ಆದಷ್ಟು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ ನೋಡೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ಶ್ವೇತಾ ಗುರಜ್ ವ್ಲಾಗ್ಸ್. ಹಾಯ್ ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ಗೆ ಹೋಗ್ತಾ ಇರೋ ಕಾರಣದಿಂದ ಬೆಳಗ್ಗೆನೇ ತಿಂತಾಯಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆನೇ ಅಂದರೆ ಟೈಮ್ 10 o'clock ಆಗಿದೆ. ಇವಾಗ ತಿಂತಾಯಿದ್ದೀನಿ. ಪ್ರೋಟೀನ್ಗೋಸ್ಕರ ಅಣ್ಬಿನ್ಸ್ ಸಾಂಬಾರು ಮಾಡಿದ್ದೀನಿ, ಅದೇ ಪ್ರೋಟೀನ್ ಸಿಗುತ್ತೆ ಅಂತಂದ್ಬಿಟ್ಟು ರೈಸ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ದೀನಿ ಫ್ರೆಂಡ್ಸ್. ಟಿಫನ್ನು ನಮ್ಮ ಮನೆಯವ್ರು ಕೂಡ ನೋಡಿ ಇಲ್ಲಿ ಟಿಫನ್ ಮಾಡ್ತಾಯಿದ್ದಾರೆ. ಹಾಯ್ ಮಾಡಿರಿ. ಅಯ್ಯೋ, ನಮ್ಮ ಬಾನು ಅಲ್ಲಿ ತಿಂತಾವಳೆ, ಫೋನ್ ನೋಡ್ಕೊಂಡು ತಿಂತಾವಳೆ ಫ್ರೆಂಡ್ಸ್. ಸ್ವಲ್ಪ ಉಗಿರಿ ನೀವಾದ್ರೂ. ಈಗ ಕ್ಯಾಬ್ ಮಾಡಿಕೊಂಡು ನಾನು, ನಮ್ಮ ಅಕ್ಕ ಅವರಿಬ್ಬರು, ನಮ್ಮ ಅಕ್ಕ ಮಗಳು, ನನ್ನ ಮಕ್ಕಳಿಬ್ಬರು, ನಮ್ಮ ದೊಡ್ಡಕ್ಕ ಮಗಳೊಬ್ಳು, 8 ಜನ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಕ್ಯಾಬಲ್ಲಿ. ಇವಾಗ ಬಳೆ ಮಾರ್ಕೆಟ್ಗೆ ಫಸ್ಟ್ ಬಂದಿದ್ದೀವಿ. ನೋಡಿ, ಇಲ್ಲಂತೂ ಎಷ್ಟು ಬ್ಯಾಂಗಲ್ಸ್ ಇದೆ ಗೊತ್ತಾ. ನಮ್ಮೂರಲ್ಲೆಲ್ಲ ನಿಜವಾಗ್ಲೂ ಇಷ್ಟು ವೆರೈಟಿ ಬ್ಯಾಂಗಲ್ಸ್ ನಾವು ನೋಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಬಂದರೆ ಫ್ರೆಂಡ್ಸ್, ನಾವು ಯಾವ ಡ್ರೆಸ್ಗೆ ಮ್ಯಾಚಿಂಗ್ ಬೇಕೋ ಆ ಡ್ರೆಸ್ಗೆ ಬ್ಯಾಂಗಲ್ಸ್ನ ತೊಗೊಂಡೋಗ್ಬೋದು. ನಿಜ ಸೂಪರಾಗಿದೆ. ನಾನು ಈ ಸಲ ವರಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಡಿಫ್ರೆಂಟಾಗಿರೋ ಬಳೆನ ತೊಗೊಂಡಿದ್ದೀನಿ ಕೊಡೋದಕ್ಕೆ ಅಂತಲೇ ಹೇಳ್ಬೋದು. ಈಗ ಪೋತಿಸ್ಗೆ ಹೋಗ್ತೀವಿ. ಪೋತಿಸ್ಗೆ ಬಂದಿದ್ದೀವಿ ಗಾಯ್ಸ್. ಫುಲ್ಲು ರಶ್ ಇದೆ. ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸು ಫ್ರೆಂಡ್ಸ್. ಬಿಲ್ ತೋರಿಸಿದ್ರೆ ಕೊಡ್ತಾರಂತೆ. ಫುಲ್ಲು ಕೀವು. ಜನ ಜಾತ್ರೆ. ಸಂಡೇ ಮಾತ್ರ ಬರಬೇಡ್ರಿ. ಎಲ್ಲ ತಗೊಂಡು ಇವಾಗ ಮನೆಗೆ ಬಂದ್ವಿ ಫ್ರೆಂಡ್ಸ್. ಸಾಕಾಗಿದೆ. ಎಲ್ಗನ ಹೋಗ್ಬಿಟ್ಟು ಬಂದರೆ ತುಂಬಾ ಟಯರ್ಡ್ ಆಗಿಬಿಡುತ್ತೆ. ಅದಕ್ಕೆ ಎಲ್ಲೂ ಹೋಗೋಕ್ಕೆ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್. ಮಾರ್ಕೆಟ್ಗೆ ಹೋಗಿ ಬಂದಿದ್ನಲ್ವ ಫ್ರೆಂಡ್ಸ್, ಅದಕ್ಕೆ ದೋಸೆ ಹಿಟ್ಟಿದೆ. ದೋಸೆ ಹಿಟ್ಟು ಮತ್ತು ಅಣ್ಬೀನ್ಸ್ ಮಸಾಲೆ ಸಾಂಬಾರನ್ನ ಮಾಡಿದ್ನಲ್ಲ ಅದೇ ಇದೆ ನೋಡಿ. ಅಣ್ಬೀನ್ಸ್ಗೆ ಬಟಾಣಿ ಕೂಡ ಹಾಕಿದ್ದೀನಿ. ಬಟಾಣಿ ಮತ್ತು ಚೆನ್ನ ಕೂಡ ಹಾಕಿದ್ದೀನಿ, ಪ್ರೋಟೀನ್ ಇರಲಿ ಅನ್ನೋದಕ್ಕೋಸ್ಕರ. ಇವತ್ತು ಇಷ್ಟೇ ಫ್ರೆಂಡ್ಸ್ ಪ್ರೋಟೀನು. ಈಗ ನಾನು ಬಂದು ಸೌತೆಕಾಯಿನ ತಿಂತಾಯಿದ್ದೀನಿ ಫ್ರೆಂಡ್ಸ್. ಆಮೇಲೆ ಊಟದ ಜೊತೆ ತಿನ್ನೋಕ್ಕಾಗೋಲ್ಲ, ದೋಸೆ ಸುಡ್ತಾಯಿದ್ದೀನಿ, ಆವಾಗಲೇ ಸೌತೆಕಾಯಿನ ತಿಂತಾಯಿದ್ದೀನಿ.